ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಹು ನಿರೀಕ್ಷೆಯ ಬಲರಾಮ ದಿನಗಳು ಇದೇ ಜೂನ್ 26ಕ್ಕೆ ಅದ್ದೂರಿಯಾಗಿ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ರಿಲೀಸ್ ಆಗಿರುವಂತಹ 3 ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ತುಣುಕುಗಳು ಅಬ್ಬಬ್ಬಾ ಅನ್ನೋ ಲೆವೆಲ್ಗೆ ಒಂಥರ ಹವಾ ಕ್ರಿಯೇಟ್ ಮಾಡಿದೆ. 100% ಬಲರಾಮನ ದಿನಗಳು ಸಿನಿಮಾ ಹಿಸ್ಟರಿ ಕ್ರಿಯೇಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಿ ಗಾಂಧಿನಗರ ಹೇಳ್ತಾ ಇದೆ. ಈ ಸಿನಿಮಾದ ನಮ್ಮ ಮುದ್ದಾದ ಸುಂದರವಾದ ಹೀರೋ ಟೈಗರ್ ವಿನೋದ್ ಪ್ರಭಾಕರ್ ಸರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಪಂಚೇಲಿ ಮದುಮಗನಂತೆ ರೆಡಿಯಾಗಿ ಬಂದು ಕೂತ್ಕೊಂಡಿದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮಾ, ಇಂಟ್ರೊಡಕ್ಷನ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಬಟ್ ಇರುತ್ತಲ್ಲಮ್ಮ, ಎಕ್ಸಾಮ್ ಎಷ್ಟೇ ಬರೆದ್ರೂ ರಿಸಲ್ಟ್ ದಿನ ಭಯ ಇರುತ್ತೆ. ಫೋನ್ ನಾನು ಬರ್ತಿದ್ದೆ, ಸೈಲೆಂಟ್ ಮಾಡು. ರಿಸಲ್ಟ್ ಏನು ಬರುತ್ತೆ ಅನ್ನೋದು ಕಾತರದಿಂದ ಕಾಯ್ತಾ ಇದ್ದೀನಿ. ಬಟ್ ನಾವು ಎಷ್ಟೇ ಮಾಡ್ಬೋದು, ಸಿನಿಮಾ ಎಷ್ಟೇ ಚೆನ್ನಾಗಿ ಮಾಡಿರ್ಬೋದು, ಬಟ್ ಎಂಡ್ ಆಫ್ ದ ಡೇ ಪ್ರೇಕ್ಷಕರು ಅವರು ಮಹಾಪ್ರಭುಗಳು. ಅವ್ರು ಏನು ಹೇಳ್ತಾರೆ, ಅವರು ಇಷ್ಟಪಟ್ಟು ಗೆಲ್ಸಿದ್ರೆ ಜೈ ಅಂದರೆ ಗೆಲ್ಬೋದು. ಇವತ್ತಿನಿಂದ ಭರ್ಜರಿಯಾಗಿ ತಾಯಿ ಆಶೀರ್ವಾದ ಪಡ್ಕೊಂಡು ಇವತ್ತು ಪ್ರಮೋಷನನ್ನು ಶುರು ಮಾಡ್ತಾ ಇದ್ದೀರಾ. ಹೇಗಿದೆ ಕುತೂಹಲ ಅಂತ? ಮಾದೇವ ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಮಾದೇವ ಮುಹೂರ್ತ ಇಲ್ಲೇ ಮಾಡಿದ್ವಿ. ಮಾದೇವ ಟೀಸರ್ ಲಾಂಚೂ ಇಲ್ಲೇ ಮಾಡಿದ್ವಿ. ಸಾಧ್ಯ ಆದಷ್ಟು ಪ್ರಮೋಷನ್ಸು ತಾಯಿ ಆಶೀರ್ವಾದ ಪಡ್ಕೊಂಡೇ ಮುಂದಕ್ಕೆ ಹೋಗಿದ್ವಿ. ಟ್ಯಾಬ್ಲೋ ಗಾಡಿ ನಾವು ಮಲೆ ಮಾದೇಶ್ವರನ ಬೆಟ್ಟದಲ್ಲಿ ಮಾದಪ್ಪನ ಆಶೀರ್ವಾದದಿಂದ ಸ್ಟಾರ್ಟ್ ಮಾಡಿದ್ವಿ. ಈಗ ಇಲ್ಲಿ ಇದೇ ಬಲರಾಮ ನಮಗೆ ಪ್ರಮೋಷನ್ನು ಇಲ್ಲಿ ತಾಯಿ ಆಶೀರ್ವಾದ ಪಡ್ಕೊಂಡು ಮತ್ತು ನೆಕ್ಸ್ಟ್ ಮುಂದೆ ಈ ಭಾನುವಾರ ಚಾಮುಂಡಿ ಬೆಟ್ಟದಲ್ಲೂ ಆಶೀರ್ವಾದ ಪಡ್ಕೊಂಡು ಮತ್ತು ಮಲೆ ಮಾದೇಶ್ವರನ ಹತ್ರನೂ ಹೋಗಿ ಅಲ್ಲಿ ಮಾದಪ್ಪನ ಆಶೀರ್ವಾದ ತೊಗೊಂಡು, ಸೊ ಆ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮಾದೇವ ಎಷ್ಟು ನಮಗೆ ವಂಡರ್ಸ್ ಮಾಡ್ತು ಅಂತ ಎಲ್ರಿಗೂ ಗೊತ್ತಿದೆ. ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಹಿಟ್ಟಾಗಿ ಅದಾದಮೇಲೆ ನನಗೆ ನ್ಯೂಸ್ 18 ಅವರು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೊಟ್ಟರು, ಚಿತ್ತಾರ ಅವರು ಬೆಸ್ಟ್ ಕ್ರಿಟಿಕ್ ಅವಾರ್ಡ್ ಕೊಟ್ಟರು. ಇನ್ನು ಮುಂದೆ ಒಂದಿಷ್ಟು ಅವಾರ್ಡ್ಗಳಿದೆ. ಸೊ ಅದೇ ರೀತಿಯ ಒಂದು ಇಮೋಷ್ನಲ್ ಎಂಡಿಂಗ್ ಇರುವಂಥ ಸಿನಿಮಾ ಬಲರಾಮ. ನಾವು ಏನೇ ಬಲರಾಮನ ದಿನಗಳು ಅಂತ ತೋರಿಸಿ ಅಥವಾ ಎಲ್ಲೂ ಲಾಂಗು ಮುಚ್ಚಿ ಎಲ್ಲೂ ತೋರಿಸಿಲ್ಲ, ಬರೀ ಆ ಟೈಟ್ಲಲ್ಲಿ ಮಾತ್ರ ಲಾಂಗ್ ತೋರಿಸಿದ್ದೀವಿ. ಬಟ್ ಬಲರಾಮ ಅಂದಾಗ ನಿಮಗೆ ಸಾಕಷ್ಟು ಜನ ಓಕೆ, ಒಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟು, ಫ್ಯಾಮ್ಲಿಗಿರಲ್ಲ ಇದು, ಸೊ ಮಾಸ್ ಎಲಿಮೆಂಟ್ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅದು ಖಂಡಿತ ತಪ್ಪು. ಅಫ್ಕೋರ್ಸ್ ಮಾಸ್ ಎಲಿಮೆಂಟ್ಸ್ ಎಷ್ಟೇ ಇದ್ರೂ ಒಂದು ಸಣ್ಣ ಮಗುವಿಂದ ಹಿರಿಯರು ಕಿರಿಯರು ಎಲ್ಲರೂ ಕೂತ್ಕೊಂಡು ಒಂದು ಯಾವುದೇ ಮುಜುಗರ ಇಲ್ಲದೆ ನೋಡುವಂಥ ಸಿನಿಮಾ ಇದು ಬಲರಾಮ. ಆ್ಯಂಡ್ ಅಂಡರ್ವರ್ಲ್ಡ್ನ ಒಂದು ಕ್ಲಾಸ್ ಕಲ್ಟ್ ವೇಯಲ್ಲಿ ಹೇಳಿ ನಮ್ಮನ್ನು ಎಲ್ಲೂ ತುಂಬ ಆ್ಯಕ್ಷನ್ ಆಗಲಿ, ತುಂಬ ಓವರ್ ಬ್ಲಡ್ ಶೆಡ್ ಆಗಲಿ, ಅದು ಯಾವುದೂ ತೋರಿಸದೆ ಆ ದಿನಗಳು ನೀವು ನೋಡಿರ್ತೀರ. ಆ ದಿನಗಳನ್ನು ಮತ್ತೊಂದು ಅಧ್ಯಾಯನೇ ಈ ಸಿನಿಮಾ. ಸೊ ಡೈರೆಕ್ಟರ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ, ಆ ದಿನಗಳು ಆನ್ ಸ್ಟೆರಾಯ್ಡ್ಸ್ ಇಸ್ ಬಲರಾಮ ಅಂತ ಹೇಳ್ತಿರ್ತಾರೆ. ಸೊ ಒಂದು ಈಗಿನ ಪೀಳಿಗೆಗೆ ಕ್ಲಾಸ್ ಆಗಿ ಒಂದು ಅಂಡರ್ವರ್ಲ್ಡ್ನ ಪ್ರೆಸೆಂಟ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದು. ಸೊ ಈಗಾಗಲೇ ಟೀಸರಲ್ಲಿ ನೋಡಿರ್ತೀರ. ಸೊ ಟೀಸರ್ ಬಂದಾಗಲೇ ನಾವು ಡಿಸೈಡ್ ಮಾಡಿದ್ದೆ, ಇಡೀ ಟೀಮ್ ಡಿಸೈಡ್ ಮಾಡಿದ್ದು, ಆ್ಯಕ್ಷನ್ಗಳು ಕಮ್ಮಿ ಇರಲಿ, ನಮಗೆಲ್ಲೂ ವಿನೋದ್ ಪ್ರಭಾಕರ್ ಕಾಣಿಸ್ಬಾರ್ದು, ಬಲರಾಮನೇ ಕಾಣಿಸ್ಬೇಕು ಅಂತ. ಸೊ ಖಂಡಿತ ನಿಮಗೂ ಅನಿಸಿರಬಹುದು ಸಾಕಷ್ಟು ಜನ. ಆ್ಯಂಡ್ ಈಗೇನು ಗಾಂಧಿನಗರ ಬಗ್ಗೆ ಹೇಳಿದ್ರಿ, ಖಂಡಿತ ನಿರೀಕ್ಷೆ, ಅವರ ಒಂದು ನಿರೀಕ್ಷೆ ಅಂತ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಸೊ ಆ ಸ್ಟ್ಯಾಂಡರ್ಡ್ಸ್ನ ಟಚ್ ಮಾಡಿದೆ, ಅವ್ರವರೆಗೂ ಮನ್ಸಿಗೆ ಮುಟ್ಟಿದೆ. ಅದಾದಮೇಲೆ ಈಗ ಆಫ್ ದ ರೆಕಾರ್ಡ್ಸ್ ಹೇಳ್ತಿದ್ರು, ಸ್ಯಾಂಡ್ಲ್ವುಡ್ನ ಭಾಳಷ್ಟು ಜನ ಸೆಲೆಬ್ರಿಟೀಸ್ಗಳಾಗಲಿ ಸೀನಿಯರ್ಸ್ಗಳಾಗಲಿ ಅವರು ಎಲ್ಲರೂ ಈ ಸಿನಿಮಾ ಮೇಲೆ ತುಂಬ ಹೋಪ್ ಇಟ್ಕೊಂಡಿದ್ದಾರೆ ಅಂತ. ಖಂಡಿತ ನಿರಾಶೆ ಆಗಲ್ಲ ಈ ಸಿನಿಮಾ. ಹೇಗಿತ್ತು ಸರ್ ಜರ್ನಿ? ಬಲರಾಮನ ದಿನಗಳು ಇವಾಗ ಏನು ರಿಲೀಸ್ ಆಗಿ ಇನ್ನೇನು ದಿನಗಳು ಬಾಕಿ ಇದ್ದಾವೆ. ಹೇಗಿತ್ತು ಇಡೀ ಜರ್ನಿನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಏನೆಲ್ಲ ನೆನಪು ಬರುತ್ತೆ ನಿಮಗೆ ಅಂತ ಹೇಳಿ? ಜರ್ನಿ ತುಂಬ ಚೆನ್ನಾಗಿತ್ತಮ್ಮ. ಬಿಕಾಸ್ ನಾನು ಬೇಸಿಕಲಿ ಈವನ್ ಆಫ್ಟರ್ ಮಾದೇವ ನಾನು ಹೇಳ್ತಿದ್ದೀನಿ, ಆ ಒಂದು ಪರಕಾಯ ಪ್ರವೇಶ ಏನು ಮಾಡ್ತೀವಿ, ಆ ಸಿನಿಮಾನ ಒಂದೊಂದು ಸಿನಿಮಾನು ಆ ಥರ ಮಾಡಿದ್ರೆ ಮಾತ್ರ ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತಾಯ್ತು ನನಗೆ. ಸೊ ಐ ವಾಸ್ ಇನ್ ಟು ಕ್ಯಾರೆಕ್ಟ್, ಐ ವಾಸ್ ಬಲರಾಮ. ಜೀವಿಸಿದೆ ಬಲರಾಮನಾಗಿ. ಆಲ್ಮೋಸ್ಟು 6 months ಏನೋ ಬಲರಾಮನಾಗೇ ಇದ್ದೆ. ಸೊ ಅದು ನನಗೆ ತುಂಬ ಈಸಿಯಾಗಿತ್ತು ಟ್ರಾವೆಲ್ ಮಾಡೋದು. ಬಿಕಾಸ್ ರೈಟ್ ಫ್ರಮ್ ಸ್ಕ್ರಿಪ್ಟಿಂದ ಇದು ನಾವು ಕೂತ್ಕೊಂಡು ಎಲ್ಲ ರಿಸರ್ಚ್ಗಳು ಮಾಡಿ ಆ್ಯಂಡ್ ರಿಹರ್ಸಲ್ಗಳು ಮಾಡ್ತಿದ್ವಿ ಬೇಸಿಕಲಿ. ಬಿಕಾಸ್ ಅಟಲ್ ಕುಲಕರ್ಣಿ ಅವರು ಆ್ಯಂಡ್ ಆಶೀಶ್ ವಿದ್ಯಾರ್ಥಿ ಸರ್ ಬೋತ್ ನ್ಯಾಷನಲ್ ಅವಾರ್ಡ್ ವಿನ್ನರ್ಸ್, ಬೆಸ್ಟ್ ಆ್ಯಕ್ಟರ್ಸು. ಸೊ ಅವರ ಜೊತೆ ಕಾಂಬಿನೇಷನ್ ಇದ್ದಾಗ
ಯಾವ ಥರ ನಾವು ಪ್ರಿಪೇರ್ ಆಗಿರಬೇಕು ಅನ್ನೋದು ನಾನು ಭಾಳ ಬಿಕಾಸ್ ಬಿಫೋರ್ ನನ್ನ ಲೈನಪ್ಸು ಹಂಗೆ ಇದೆ. ನೆಲ್ಸನ್ ಆಗಲಿ, ಮಾದೇವ ಆಗಲಿ, ಆ್ಯಂಡ್ ನನ್ನ ಸಿನಿಮಾ ಲಂಕಾಸುರ ಆಗಲಿ, ಆ್ಯಂಡ್ ಈಗ ಬಲರಾಮ ಆಗಲಿ. ಸೊ ಭಾಳ ನಾನು ಒಂದು ಸಿನಿಮಾ ಕೈಗೆ ತೊಗೊಂಡ್ರೆ ಆ ಸಿನಿಮಾ ಫುಲ್ ಮುಗಿಸಿ ಆ ಪ್ರಚಾರ ಮಾಡಿ ರಿಲೀಸ್ ಆಗೋವರೆಗೂ ನನ್ನ ಮತ್ತೆ ಬಿಕಾಸ್ ನನಗೆ ಆಗಲ್ಲ ಅದು. ಒಂದು ಸಿನಿಮಾ ಮುಗಿಸೋವರೆಗೂ ನನಗೆ ಅದು ನೆಕ್ಸ್ಟ್ ತೋಚಲ್ಲ ನನಗೆ. ಈಗ ಬಲರಾಮ ಮಾಡ್ತಿರ್ಬೇಕಾದ್ರೂ ಡಬ್ಬಿಂಗ್ ಬಿಫೋರ್ ನಾನು ಡೈರೆಕ್ಟರ್ ಸರ್ ಹತ್ರ ಹೇಳಿದ್ದೆ, ಸರ್ ಒಂಚೂರು ನಾನು ಟೈಮ್ ಕೊಡಿ ಸರ್, ಇನ್ನೂ ಬಲರಾಮನಿಗೆ ಮತ್ತೆ ತಿರ್ಗಾ ಬರಬೇಕು ನಾನು ಅಂತೇಳಿ. ಸೊ ಬಲರಾಮನಾಗೆ ಬಂದು ಡಬ್ಬಿಂಗ್ ಮಾಡಿದ್ದು. ಸೊ ಜರ್ನಿ ವಾಸ್ ಒಂಥರ ಎಕ್ಸೈಟಿಂಗ್ ನನಗೆ. ಅದಾದಮೇಲೆ ಒಂದಿಷ್ಟು ಆ ದಿನಗಳು ಅಲ್ಲಿರೋ ಅಷ್ಟೂ ಜನ ಕ್ಯಾರೆಕ್ಟರ್ಸ್ ಇಲ್ಲಿಗೆ ಬಂದಾಗ, ಆ್ಯಂಡ್ ಮೋರ್ ಓವರ್ ತುಂಬ ಜನ ಇದು ಬಲರಾಮನ್ ಬಯೋಪಿಕ್ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ಬಿಕಾಸ್ ಡೈರೆಕ್ಟರ್ ಸರ್ ಅವರ ಬಲರಾಮದ ಒಂದಿಷ್ಟು ಶೇಡ್ಸ್ ಬರ್ಬೋದು, ಆ ದಿನಗಳ ಒಂದು ಶೇಡ್ಸ್ ಬರ್ಬೋದು, ಬಟ್ ಇದು ಖಂಡಿತ ಫಿಕ್ಷನಲ್ ಸ್ಟೋರಿ. ಇದು ಇಟ್ ವಾಸ್ ವೆರಿ ನೈಸ್. ಇದಕ್ಕೆ ಸಾಥ್ ಕೊಟ್ಟಿದ್ದಂಥ ಪ್ರೊಡ್ಯೂಸರ್ಸು ಶ್ರೇಯಸ್ ಅವರಾಗಲಿ. ಆಫ್ಕೋರ್ಸ್ ಎಲ್ಲ ನೀವು ಶ್ರೇಯಸ್ ಬಂದು ಈಸ್ ಬಿನ್ ಮೈ ಫ್ಯಾನ್ ಫ್ರಮ್ 2017ಇಂದ 16-17 ನನ್ನ ಫ್ಯಾನ್ ಅವ್ರಿಗೆ. ಅವ್ರೊಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಯಾವಾಗಲೂ ಹೇಳ್ತಿರೋರು, ಬಸ್ ಒಂದು ಸಿನಿಮಾ ಮಾಡೋಣ, ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತೇಳಿ. ಅವರು ಆ ಚಿಕ್ಕ ಹುಡುಗ ಬಂದು ಆ ಏಜಲ್ಲೇ ಬಂದು ಆ ದಿನಗಳನ್ನು ನೋಡಿ ಆ ದಿನಗಳಿಗೆ ಫ್ಯಾನು ಆ ಹುಡುಗ. ಅಲ್ಲಿಂದ ಏನಾಗುತ್ತೆ, ನಾನು ಸಿನಿಮಾ ಮಾಡಿದ್ರೆ, ಆ್ಯಂಡ್ ಮೂಲತಃ ಅವರು ಹಾಸನ್ನವರು, ಬಲರಾಮ ಹುಟ್ಟಿದ್ದಂಥ ಊರದು. ಸೊ ಬಲರಾಮದ ಒಂದು ಕತೆ ಮಾಡೋಣ ಅಂತ ಅವ್ರಿಗೆ. ಬಟ್ ಡೈರೆಕ್ಟರ್ ಸರ್ ಹತ್ರ ಬಂದಾಗ, ಆ್ಯಂಡ್ ಡೈರೆಕ್ಟರ್ ಚೈತನ್ಯ ಸರೇ, KM ಚೈತನ್ಯ ಸರೇ ಇರಬೇಕು ಅಂತ ಅವ್ರು ಡಿಸೈಡ್ ಮಾಡಿ ಎಲ್ಲ ಡಿಸಿಷನ್ಸ್ ಎಲ್ಲ ಅವ್ರದ್ದೇ. ಆ ಡಿಸಿಷನ್ಸ್ ಎಲ್ಲ ತೊಗೊಂಡು ಅವರು ಫೈನಲಿ ಚೈತನ್ಯ ಸರ್ ಹತ್ರ ಹೋದಾಗ, ಬಯೋಪಿಕ್ ಮಾಡೋದು ಬೇಡ, ನಂದು ರಿಸರ್ಚ್ ಒಂದಿದೆ, ಅಂಡರ್ ವರ್ಲ್ಡ್ದು ರಿಸರ್ಚ್ ಇದೆ, ಅದನ್ನು ಮಾಡೋಣ ಅಂತ. ಬಟ್ ಪ್ರೊಡ್ಯೂಸರ್ ಸೈಡಿಂದ ಅದು ಬಲರಾಮನೇ ಟೈಟ್ಲ್ ಇರಬೇಕು ನಮಗೆ ಅಂತೇಳಿ. ಆ್ಯಂಡ್ ಆ ದಿನಗಳದ್ದು ನಾವು ಅವರ ಪ್ರೀವಿಯಸ್ ಹಿಟ್ ಆ ದಿನಗಳು. ಸೊ ಪ್ರೀವಿಯಸ್ ಹಿಟ್ ಅಂದರೆ ಅವರ ಬಿಗ್ಗೆಸ್ಟ್ ಹಿಟ್ ಆ ದಿನಗಳು. ಸೊ ಹೌದು, ಅದನ್ನು ಮರೆಯೋಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ಇವತ್ತಿಗೂ ಆ ದಿನಗಳು ಚೈತನ್ಯವರೇ ಅಂತಲೇ ಕರಿತೀವಿ. ಸೊ ಇದೆಲ್ಲ ಒಂದು ಟೀಮಪ್ ಆಗಿ ದೆನ್ ಸಂತೋಷ್ ನಾರಾಯಣ್ ಅವರು ಎಂಟ್ರಿ ಆಗ್ತಾರೆ. ಆ್ಯಂಡ್ ನಾನು ಪ್ರತಿ ಇಂಟರ್ವ್ಯೂಲು ಹೇಳಿದ್ದೀನಿ, ನಾನು ಫಸ್ಟ್ ಬಂದಾಗ ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಅಂದಾಗಲೇ ಅಪ್ಪ 7 ಕೋಟಿ ದಾಟಬಾರ್ದು, ಬಿಕಾಸ್ ನನ್ನ ಬಡ್ಜೆಟ್ ನನ್ನ ಏನು ರಿಟರ್ನ್ಸ್ ಇದೆ ನನಗೆ ಗೊತ್ತಿದ್ದು. ಸೊ ಅಷ್ಟರಲ್ಲಿ ಮಾಡಿ ಸಿನಿಮಾನ, ಅದ್ರ ಮೇಲೆ ಮಾಡೋದು ರಿಸ್ಕಲ್ಲಿ ಇರ್ತೀರ ಅಂತ ಹೇಳಿದೆ. ಬಿಕಾಸ್ ದಿಸ್ ವಾಸ್ ನಾನು ಯೂಶ್ವಲಿ ನಾನು ಎಲ್ಲ ಪ್ರೊಡ್ಯೂಸರ್ಸ್ಗೆ ಹೇಳ್ತೀನಿ, ನಾನೊಬ್ಬ ನಿರ್ಮಾಪಕ ಅಲ್ವಾ. ಸೊ ನನಗೂ ಗೊತ್ತಿರುತ್ತೆ, ನಾನೊಬ್ಬ ಟೆಕ್ನಿಷಿಯನ್ ಮಗನೇ, ನಾನೊಬ್ಬ ಆ್ಯಕ್ಟ್ರ್ ಮಗನೇ, ನಾನೊಬ್ಬ ನಿರ್ಮಾಪಕನ ಮಗನೇ. ಸೊ ಗೊತ್ತಿರುತ್ತೆ ಎಷ್ಟರಲ್ಲಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಸಿನಿಮಾ ಅಂತ. ಈ ಸಿನಿಮಾ ಹ್ಯಾಪನ್ ಬಿಫೋರ್ ಮಾದೇವ. ಅವತ್ತು ನನಗೆ ಇಲ್ಲಾಂದರೆ ಇವತ್ತು ಓಕೆ ಇನ್ನೂ ಡಬಲ್ ಮಾಡಿ ಅಂತ ಹೇಳ್ತಿದ್ದೆ, ಬಿಫೋರ್ ಆಗಿದ್ದರಿಂದ. ಸೊ ಅಷ್ಟಲ್ಲೇ ಮಾಡಿ ಅಂತ. ಬಟ್ ಪ್ರೊಡ್ಯೂಸರ್ ಶ್ರೇಯಸ್ ಅವರು, ಇಲ್ಲ ನನಗೆ ಆ ದಿನಗಳು ಥರನೇ ಸಿನಿಮಾ ಬೇಕು, ಆಗಿನ ಟೈಮ್ ಪೀರಿಯಡ್ ಸಿನಿಮಾ ಬೇಕು ಅಂತೇಳಿ 85 to 95 ಆ ಬಲರಾಮ ಆ ಒಂದು ಟೈಮ್ ಪೀರಿಯಡ್ ಏನಿದೆ, ನಮಗೆ ವಿಶ್ವಾಸ್ ಕಶ್ಯಪ್ ಅವ್ರನ್ನ ಅಪ್ರೋಚ್ ಮಾಡಿ ಸೆಟ್ ವರ್ಕ್. 84 to 94 ಬೆಂಗಳೂರಿನ ಕತೆ. ಇದು ಬರೀ ಬಲರಾಮನ ಕತೆ ಅಲ್ಲ, ಬೆಂಗಳೂರಿನ ಕತೆನೂ ಆಗುತ್ತೆ. ಸೊ ಆಗಿನ ಟೈಮ್ ಬೆಂಗಳೂರು, ಆ್ಯಂಡ್ ಆ ದಿನಗಳಲ್ಲಿರೋ ಎಲ್ಲ ಆ್ಯಕ್ಟ್ರುಗಳು, ಅವರು ಶರತ್ ಸರ್ ಆಗಲಿ, ಕೊತ್ವಾಲ ಜಯರಾಮ್ ಅವರು, ಜಯರಾಜು ಎಲ್ಲ ಬಂದು, ಆ್ಯಂಡ್ ವಿನಯ್ ಗೌಡ ಯೂಸ್ ಡನ್ ಕತ್ತಿ ಅನ್ನೋ ಒಂದು ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ನನಗೆ ಬಿಕಾಸ್ ಐ ವಾಸ್ ಬೇಸಿಕಲಿ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಇನ್ ಫ್ರೇಜರ್ ಟೌನ್. ಈ ಕಡೆ ನೀವು ನೋಡಿದ್ರೆ ಶಿವಾಜಿನಗರ, ಆ ಕಡೆ ಮಾಸ್ಕ್ ರೋಡು, ಈ ಕಡೆ ಟ್ಯಾನರಿ ರೋಡು, ಇದೆಲ್ಲ ಎಲ್ಲ ಭಾಷೆ ಹುಡುಗರು ಇರೋರಲ್ಲಿ. ನನಗೆ ಆ ಒಂದು ಏನು ಅಂಡರ್ ವರ್ಲ್ಡ್ದಾಗಲಿ, ಆ ಫೀಲ್ಡ್ದಾಗಲಿ, ಆಮೇಲೆ ಕ್ವಾಲಿಫೈಯರ್ಸ್ ಅವರಾಗಲಿ ಒಂದಿಷ್ಟು ಜನ ನಾವು ಕೇಳಿ, ಆಮೇಲೆ ನಮ್ಮ ಕಾಲಘಟ್ಟದಲ್ಲಿ ಯಾಕಂದರೆ ಸ್ಕೂಲ್ಗೆಲ್ಲ ಹೋಗ್ತಿರ್ಬೇಕಾದ್ರೆ ಅವರೆಲ್ಲ ಅವ್ರ ಹೆಸರೆಲ್ಲ ಕೇಳಿದ್ವಿ. ಸೊ ಅದು ನನಗೆ ತುಂಬ ಈಸಿ ಇತ್ತು ಕನೆಕ್ಟ್ ಮಾಡ್ಕೊಳ್ಳೋದು ಇಲ್ಲಿ ಬಲರಾಮನ್. ಆ್ಯಂಡ್ ಅಫ್ಕೋರ್ಸ್ ವಿಶ್ವಾಸ್ ಕಶ್ಯಪ್ ಅವರು ಆರ್ಟ್ ಡೈರೆಕ್ಟರು. ಈಗ ಆವತ್ತಿನ ಕಾಲಘಟ್ಟದ ಗಾಡಿಗಳು, ಆ್ಯಂಡ್ ನನ್ನ ವೈಫು ನಿಶಾ ಅವರು ನಿಮ್ಮ ನೋಡ್ತಿರುವಾಗ ನನಗೆ ಯಾವತ್ತು ಈ ಪ್ರೀತಿ ಒಂಥರ ಕಚ್ಚೆಗುಳಿ ಅಂದಂಗೆ ನೀವಿಬ್ಬರನ್ನ ಜೋಡಿನೇ ಯಾವತ್ತು ನೋಡೋದೇ ಒಂಥರ ಥ್ರಿಲ್ಲು, ಒಂಥರ ಕಚ್ಚೆಗುಳಿ. ಅಷ್ಟು ಕ್ಯೂಟಾಗಿ ಮುದ್ದಾಗಿ ನೀವಿಬ್ಬರು ಒಬ್ಬೊಬ್ಬರನ್ನ ಪ್ರೀತಿ ಮಾಡೋದು ನೋಡೋದೇ ಚೆಂದ ನಮಗೆ. ಸೊ ಅವ್ರ ಬಗ್ಗೆ ಮಾತಾಡಬೇಕು ನೀವು. ಖಂಡಿತ ಈ ಸಿನಿಮಾಗೆ ಅವರು ಒಂದಿಷ್ಟು ಎಕ್ಸಿಕ್ಯೂಷನ್ ಎಲ್ಲ ಅವರೇ ಮಾಡಿಕೊಟ್ಟಿದ್ದು. ಬಿಕಾಸ್ ಹೊಸಬ್ರು ಪ್ರೊಡ್ಯೂಸರು ಅಂದಾಗ
ನನಗೆ ನಮ್ಮ ಸಿನಿಮಾ ರಾಘವ ಲಂಕಸೂರು ಅಲ್ಲೂ ಕೆಲಸ ಮಾಡಿರೋರು, ಮಾದೇವಲ್ಲಿ ಕೆಲಸ ಮಾಡಿರೋರು. ಸೊ ಆ ಟೀಮ್ ಫುಲ್ಲು ಇಲ್ಲಿ ಕಂಟಿನ್ಯೂ ಮಾಡಿದ್ವಿ. ಸೊ ಅದೆಲ್ಲ ಆರ್ಗನೈಸ್ ಮಾಡಿಕೊಟ್ಟು ಅದಾದಮೇಲೆ 1985ರಿಂದ 95ರವರೆಗೂ ಆ ಕಾಲಘಟ್ಟದಲ್ಲಿ ನಡೆಯೋ ಸಿನಿಮಾ ಅಂದಾಗ ಅದ್ರ ತಕ್ಕಂಗೆ ಕಾಸ್ಟ್ಯೂಮ್ಸ್ ಬೇಕು. ಅದನ್ನು ರಿಸರ್ಚ್ ಮಾಡಿ ಆ ಕಾಸ್ಟ್ಯೂಮ್ಸ್ಗಳೆಲ್ಲ ಅವರೇ ಕೂತ್ಕೊಂಡು, ದಯಾನಂದ್ ಅಂತ ಕಾಸ್ಟ್ಯೂಮರು, ಅದೆಲ್ಲ ರೆಡಿ ಮಾಡಿ ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್ ಅಸೋಸಿಯೇಟ್ ಡೈರೆಕ್ಟರ್ ಕಿರಣ್ ಶಿವ್, ಸ್ಮಿತ್, ರಘು, ಬಸವ, ಭಾಳಷ್ಟು ಜನ ಈ ಹುಡುಗರು. ಸೊ ಇವರು ಎಲ್ಲರೂ ಬಂದು ದೇ ಆರ್ ಆಲ್ 2000 ಕಿಡ್ಸು. ಅವ್ರು ಯಾರು 84, 85, 95 ನೋಡಿರಲಿಲ್ಲ. ಬಟ್ ಅವರೆಲ್ಲ ರಿಸರ್ಚ್ ಮಾಡಿ ಯಾವುದೂ ಮಿಸ್ಟೇಕ್ಸ್ ಆಗದೆ ಭಾಳ ಚೆನ್ನಾಗಿ ಅವರೂ ಮಾಡಿದ್ರು. ಆ್ಯಂಡ್ CG ಕೆಲಸಗಳು ಆಗಿನ MG ರೋಡ್ ತೋರಿಸ್ಬೇಕಾಗಿತ್ತು. ಆ್ಯಂಡ್ ಸಂತೋಷ್ ನಾರಾಯಣನವರು ಏನು ಮ್ಯೂಸಿಕ್ ಕೇಳಿದ್ದೀರ. ಆ್ಯಂಡ್ ಒಂದಕ್ಕೊಂದು ಸಂಬಂಧನೇ ಇರಲ್ಲ, ಒಂದು ಆಲ್ಬಮ್ ಥರನೇ ಕೊಟ್ಟಿದ್ದಾರೆ ಅವರು. ಇನ್ನೂ ಒಂದು 3 ಸಾಂಗ್ಸ್ ಇದೆ. ಆ 3 ಸಾಂಗ್ಸು ಬರುತ್ತೆ, ಶೀಘ್ರದಲ್ಲೇ ಬರುತ್ತೆ. ಅಷ್ಟು 3 ಸಾಂಗ್ಸೂ ಏನು ನನಗೆ ಆಲ್ ಟೈಮ್ ಫೇವ್ರೇಟ್ ಶುರು ಸಾಂಗು, ಸಂಜಿತ್ ಹೆಗ್ಡೆ ಆಡಿರೋದು. ಆ್ಯಂಡ್ ಆಫ್ಕೋರ್ಸ್ ಫೈಟ್ ಮಾಸ್ಟರ್ಸ್, ರವಿವರ್ಮ ಮಾಸ್ಟರು, ವಿಕ್ರಮ್ ಅವ್ರ ಮಾಸ್ಟರ್, ಆ್ಯಂಡ್ ಯೋಗಾನಂದ್ ಅವರು. ಯೋಗಾನಂದ್ ಇಸ್ ಆ್ಯನ್ ಆ್ಯಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಕಮ್ ಫೈಟ್ ಮಾಸ್ಟರ್. ಈ ಸಿನಿಮಾಯಿಂದ ನೆನ್ನೆನೂ ನೋಡಿರ್ಬೋದು ಯೋಗಾನಂದ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಏನೇ ನಾವು ಅಂಡರ್ ವರ್ಲ್ಡ್ ಏನೇ ತೋರಿಸ್ಕೊಂಬಂದ್ರೂ ಎಲ್ಲೂ ಬಲರಾಮನಾಗಿ ನಾನು ಎಲ್ಲೂ ಕಿರ್ಚೋದಿಲ್ಲ, ಎಲ್ಲೂ ಕೂಗಾಡೋದಿಲ್ಲ, ಎಲ್ಲೂ ಕೆಟ್ಟ ಪದ ಬಳಸಲ್ಲ, ಸಿಗರೇಟ್ ಸೇದಲ್ಲ, ಕುಡಿಯಲ್ಲ, ಎಲ್ಲೂ ಆ ಒಂದು ಬಿಕಾಸ್ ಬಲರಾಮ ಇಸ್ ಎನ್ ಎಜುಕೇಟೆಡ್ ಮ್ಯಾನ್. ಈ ಕೆಲಸಕ್ಕೆ ಅಂತ ಬಂದಿರೋದು, ಅವನ ಒಂದು ಚೇಂಜ್ ಓವರ್ ಆಗುತ್ತೆ. ಜೀವಿಸ್ತಾನೆ ಹೇಗೆ ಅಂಡರ್ ವರ್ಲ್ಡಲ್ಲಿ ಏನಾಗುತ್ತೆ, ಎಂಡ್ ಏನಾಗುತ್ತೆ ಅನ್ನೋದನ್ನು ತೋರಿಸಿದ್ದೀವಿ. ಬಟ್ 100% ನಾನು ಮಾದೇವ ಟೈಮಲ್ಲೂ ಅದನ್ನೇ ಹೇಳಿದ್ದೆ, ಹೊರಗಡೆ ಬಂದಾಗ ಒಂದು ಎದೆ ಭಾರ ಮಾಡಿಕೊಂಡು ಆ ಒಂದು ಎಮೋಷ್ನಲಿ ಟಚ್ ಆಗುತ್ತೆ ಅಂತ. ಖಂಡಿತ ಕ್ಲೈಮ್ಯಾಕ್ಸ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಯಾರೇ ಈಗ ಮೊನ್ನೆನೂ ಯಾರು ಬಾಂಬೆಲೆಲ್ಲ ಎಷ್ಟು ಜನ ನೋಡಿದ್ರಲ್ಲ, ಇಲ್ಲ ತುಂಬ ಟಚಿಂಗ್ ಆಗಿದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಿಮಗೆ ಫೀಲ್ ಆಗ್ಬಿಡುತ್ತೆ, ಕಾಡ್ಬಿಡುತ್ತೆ. ಬಲರಾಮ ಅಯ್ಯೋ ಅನಿಸ್ಬಿಡ್ತಾನೆ ಅನ್ನೋದು. 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. 100% ನಾವು ಇವತ್ತು ಪ್ರಮೋಷನ್ ದಿನ ಆದ ಕಾರಣ, ಅಂದರೆ ಶುರು ಮಾಡಿದ ದಿನ ಆದ ಕಾರಣ ಮತ್ತೆ ಮಾತಾಡ್ಸಿದ್ವಿ, ಮತ್ತೆ ಮಾತಾಡೋದಿದೆ. ನೀವು ರೆಡಿ ಇರಿ, ಆಡಿಯನ್ಸ್ಗೆ ರೆಡಿ ಇರಿ. ಈ ಸಿನಿಮಾ 100% ನಿಮ್ಗೆ ಒಂದು ರೀತಿಯಲ್ಲಿ ಮ್ಯಾಜಿಕ್ ಫೀಲ್ ಕೊಡುತ್ತೆ. ಬನ್ನಿ ನೀವೆಲ್ಲರೂ ಒಟ್ಟಿಗೆ ನೋಡಿ ಅಂತ ಥಿಯೇಟ್ರಿಗೆ ಕರೆದಿರಿ ಸರ್. ರೆಡಿ ಆಗ್ತಾ ಇರಲಿ ಖಂಡಿತಮ್ಮ. ಯಾವತ್ತೂ ಯಾಕಂದರೆ ಇದು ಪ್ರತಿ ಸಿನಿಮಾನೂ ನಮಗೆ ಒಂದು ಫಸ್ಟ್ ಸಿನಿಮಾ ಥರನೇ ನಾನು ಫೀಲ್ ಮಾಡ್ತೀನಿ. ಅವತ್ತಿನಿಂದ ಇವತ್ತಿನವರೆಗೂ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಪ್ರತಿಯೊಬ್ಬ ಕನ್ನಡಿಗನೂ, ಪ್ರತಿಯೊಬ್ಬರು ಪ್ರೇಕ್ಷಕರು ಬಂದು ಸಿನಿಮಾನ ನೋಡಿ ಅವತ್ತು ನಾನು ಏನೇ ತಪ್ಪು ಮಾಡಿದ್ರು ನನಗೆ ತಿದ್ದಿ ಬುದ್ಧಿ ಹೇಳಿ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಇವತ್ತು ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ. ನನ್ನ ಮಾದೇವ ಏನು ಪ್ರೀವಿಯಸ್ ನಾನು ಹೇಳ್ತಿದ್ದೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ನಿಮ್ಗೆ ನಿರಾಶೆ ಆಗೋಲ್ಲ ಅಂತ. ಖಂಡಿತ ಅದ್ರ ದುಪ್ಪಟ್ಟಷ್ಟು ಈ ಸಿನಿಮಾ ನಿಮಗೆ ಮನರಂಜಿಸುತ್ತೆ. ನಿಮಗೆ ಖಂಡಿತ ನಿರಾಶೆ ಮಾಡಲ್ಲ ಅಂತ ನಾನು ಭರವಸೆ ಕೊಡ್ತೀನಿ. ಇದೇ ಜೂನ್ 26ಕ್ಕೆ, ಅಂದರೆ ಇದೇ ತಿಂಗಳು ಜೂನ್ 26ಕ್ಕೆ ನಮ್ಮ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ಬನ್ನಿ ನೋಡಿ, ಹರಿಸಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ನೋಡ್ತಾ ಇರ್ತಾರೆ, ಆಶೀರ್ವಾದ ಮಾಡ್ತಿರ್ತಾರೆ. ಅಪ್ಪನ ಬಗ್ಗೆ ಏನಾದರೂ ಖಂಡಿತಮ್ಮ. ಅಂದರೆ ಒಬ್ಬ ಮಗ ಬಂದು ಪ್ರಪಂಚ ನೋಡ್ತಾನೆ ಅಂದರೆ ಅವ್ರ ತಂದೆ ಹೆಗಲ ಮೇಲೆ ಕೂತ್ಕೊಂಡೆ ಪ್ರಪಂಚ ಕಾಣಲಿಲ್ಲ ಅಂದಾಗ ತನ್ನ ತಂದೆ ಏನು ಮಾಡ್ತಾನೆ ಅಂದರೆ ಮಗನ ಹೆಗಲ ಮೇಲೆ ಕೂರಿಸ್ಕೊಂಡು ಪ್ರಪಂಚ ತೋರಿಸ್ತಾರಂತೆ. ಸೊ ಇವತ್ತು ನಾನು ಏನೇ ಪ್ರಪಂಚ ನೋಡ್ತಿದ್ರು, ನಾನು ಏನೇ ಇಲ್ಲಿ ಕೂತಿದ್ರು, ನಾನು ಏನೇ ಮಾಡ್ತಿದ್ರು ನಮ್ಮ ತಂದೆಯವರಿಂದನೇ, ಟೈಗರ್ ಪ್ರಭಾಕರ್ ಅವರಿಂದನೇ. ನಾನು ಮೊನ್ನೆ ಅವಾರ್ಡ್ ಸಿಕ್ಕಿದಾಗ್ಲೂ ನಾನು ಅವ್ರಿಗೆ ಡೆಡಿಕೇಟ್ ಮಾಡಿರೋದು. ಖಂಡಿತ ಅವ್ರ ಆಶೀರ್ವಾದದಿಂದನೇ ಇಲ್ಲಿರೋದು, ಅವ್ರ ಅಭಿಮಾನಿಗಳ ಆಶೀರ್ವಾದ ಹೆಚ್ಚಾಗಿ. ಯಾಕಂದರೆ ಫಸ್ಟಿಂದ ಇಲ್ಲಿವರೆಗೂ ನೀವು ಇವತ್ತು ನೋಡಿರ್ಬೋದು, ಎಲ್ಲ ಹಿರಿಯರೆಲ್ಲ ನಮ್ಮ ತಂದೆಯವರು ಅಭಿಮಾನಿಗಳು. ತುಂಬ ಜನ ಮಾದೇವ ನೋಡಿದ್ಮೇಲೆ ಅಭಿಮಾನಿಗಳಾಗಿದ್ದಾರೆ. ಬಟ್ ಇವತ್ತು ನಾನು ಏನೇ ಮಾಡಿದ್ರು ಅವರಿಂದನೇ, ನಮ್ಮ ತಂದೆ ತಾಯಿ ಅವರಿಂದನೇ. ಖಂಡಿತ ಅವರ ಒಂದು ಸ್ಥಾನದಲ್ಲಿ ಅಭಿಮಾನಿ ದೇವರುಗಳು ಬಂದು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿದ್ದೀನಿ. ಇಂಡಸ್ಟ್ರಿ ಪ್ರೆಸೆಂಟ್ ಸಿಚುವೇಶನ್ ನೋಡಿದಾಗ ಹೇಗೆ ಅನಿಸುತ್ತೆ ಅಂತ ಹೇಳಿ ನಿಮಗೆ? ಖಂಡಿತಮ್ಮ. ಅಂದರೆ ಬಿಕಾಸ್ ನಾನು ಇಂಟರ್ವ್ಯೂಲೆಲ್ಲ ಕಡೆನೂ ಮಾತಾಡ್ಕೊಂಡು ಬರ್ತಿದ್ದೀನಿ. ಒಂದು ಒಳ್ಳೆಯ ಸಿನಿಮಾ ಬಂತು ಅಂದರೆ ನಾನು ಪ್ರತಿ ಇಂಟರ್ವ್ಯೂಲ್ ಅದನ್ನೇ ಹೇಳೋದು, ಪ್ರತಿ ಒಂದು ಸ್ಟೇಜ್ ಮೇಲೆ ಅದನ್ನೇ ಹೇಳ್ತೀನಿ. ಯಾರೇ ಬಂದು ಪ್ರಚಾರ ಮಾಡಿದ್ರು ಆ ಸಿನಿಮಾಗಳು ಹೋಗಲ್ಲ, ಆಗ್ತಿಲ್ಲ ಅಂದ್ರೂ ಆ ಸಿನಿಮಾಗೆ ಪ್ರಚಾರ ಮಾಡ್ಕೊಳ್ಳೋದು ಆ ಸಿನಿಮಾ ಮಾತ್ರ. ಫಸ್ಟ್ ಡೇ ಫ್ರೈಡೇ
ಓಕೆನಾ. ಸ್ಯಾಟರ್ಡೇ ಆದಮೇಲೆ ಸಂಡೇಯಿಂದ ಆ ಮೌತ್ ಪಬ್ಲಿಸಿಟಿ ಏನು ಈ ಸಿನಿಮಾ ಚೆನ್ನಾಗಿದೆ ಅಂದರೆ ಖಂಡಿತ ಜನ ಬಂದು ಥಿಯೇಟ್ರಿಗೆ ಬಂದು ನೋಡ್ತಾರೆ. ಅದಕ್ಕೆ ಮಾದೇವನೇ ಸಾಕ್ಷಿ. ಎಷ್ಟೊಂದು ಥಿಯೇಟ್ರ್ಗಳಲ್ಲಿ ನನಗೆ ಕಾಲ್ ಮಾಡಿ, ಸರ್ ಖಾಲಿ ಇತ್ತು ಥಿಯೇಟ್ರು, ಆಮೇಲೆ ಮುಚ್ತಾ ಇದ್ವಿ, ನಿಮ್ಮ ಸಿನಿಮಾನೇ ಬರ್ತಿದೆ, ಆಮೇಲೆ ಜನ ಇಷ್ಟಪಟ್ಟು ಬರ್ತಿದ್ದಾರೆ ಅಂತ. ಯಾಕಂದರೆ ಎಕ್ಸಾಂಪಲ್ ತುಂಬ ಇದೆ ನನ್ನ ಹತ್ರ. ಫಸ್ಟ್ ಡೇ ಹುಡುಗರು ಹೋಗಿ ಸಿನಿಮಾ ನೋಡ್ಕೊಂಬಂದು ಆಮೇಲೆ ಅವ್ರ ತಾಯಿ ತಂದೆ ಎಲ್ಲ ಇಡೀ ಫ್ಯಾಮ್ಲಿನ ಕರ್ಕೊಂಡು ಹೋಗಿ ಕೂರಿಸಿರೋದು ಉಂಟು. ಸೊ ಖಂಡಿತ ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತ ಜನ ಬಂದು ನೋಡ್ತಾರೆ. ನಮ್ಮ ಪ್ರೇಕ್ಷಕರಂತೂ ಯಾಕಂದರೆ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾ ನೋಡಿರ್ತಾರೆ. ನಮ್ಮ ಸಿನಿಮಾ ಬರ್ತಿದೆ ಅಂದರೆ ಕಂಪೇರ್ ಮಾಡ್ಕೊತಾರೆ, ಆ ಲ್ಯಾಂಗ್ವೇಜಲ್ಲಿ ಹೇಗಿದೆ, ಈ ಲ್ಯಾಂಗ್ವೇಜ್. ಯಾಕಂದರೆ ಕಮೆಂಟ್ಗಳು ನೋಡಿ, ಯಾವುದಾದ್ರೂ ಒಂದು ನಮ್ಮ ಸಾಂಗ್ ಬಿಟ್ಟಾಗ ಮಲಯಾಳಂ ಹಂಗೆ ಮಾಡ್ತಿದ್ದಾರೆ, ತಮಿಳಲ್ಲಿ ಹಿಂಗೆ ಮಾಡ್ತಿದ್ದಾರೆ, ತೆಲುಗಲ್ಲಿ ಹಿಂಗೆ ಮಾಡ್ತಿದ್ದಾರೆ ಅಂತ ಕಂಪೇರ್ ಮಾಡ್ಕೊತಾರೆ. ಆ ಮಧ್ಯೆ ಇಷ್ಟು ಕಂಪ್ಯಾರಿಸನ್ ಮಧ್ಯೆ ನಮ್ಮ ಸಿನಿಮಾ ಗೆಲ್ತು ಅಂದರೆ ನಾವು ಬೆಸ್ಟ್ ಸಿನಿಮಾ ಮಾಡಿದ್ದೀವಿ ಅಂತ ಅರ್ಥ. ಖಂಡಿತ ಗೆಲ್ಲಿಸ್ತಾರೆ. ಸಿನಿಮಾ ಚೆನ್ನಾಗಿ ಮಾಡಬೇಕು, ಪ್ರಚಾರ ಮಾಡಬೇಕು, ರೀಚ್ ಮಾಡಿಸ್ಬೇಕು ಅವ್ರಿಗೆ. ಹೌದು, ಇಂಥ ದಿನ ಬಂದಿದ್ದೀವಿ, ಈ ಸಿನಿಮಾ ಇದೇ ಥಿಯೇಟ್ರಲ್ಲಿದೆ ಅಂತೇಳಿ. ಇನ್ನೊಂದು ನಾನು ಖಂಡಿತ ಹೇಳಲಿಲ್ಲ ಅಂದರೆ ತಪ್ಪಾಗುತ್ತೆ. ನಮಗೆ ಆನೆ ಬಲದಷ್ಟು ನಮಗೆ ಈ ಸಿನಿಮಾನ ಪ್ರಚಾರ ಮಾಡಿ ತೊಗೊಂಡೋಗಿ ಜನರಿಗೆ ರೀಚ್ ಮಾಡ್ತಿರೋದು KVN ಪ್ರೊಡಕ್ಷನ್. ಒನ್ ಅಮಾಂಗ್ ದಿ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ಸ್, ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್. KVN ಸುಪ್ರೀತ್ ಸರ್ ಆಗಲಿ, ವೆಂಕಟ್ ಸರ್ ಆಗಲಿ ಸಿನಿಮಾನ ನೋಡಿದ್ದಾರೆ. ಸಿನಿಮಾ ನೋಡಿ ಇಷ್ಟಪಟ್ಟು, ಇಲ್ಲ ಸರಿ ಆಯಿತು ನಾವು ಮಾಡ್ತೀವಿ ಅಂತ ಅವ್ರು ಮುಂದಕ್ಕೆ ಬಂದರು. ಆ್ಯಕ್ಚುಲಿ ಮಾದೇವನೂ ಅವರೇ ಮಾಡಬೇಕಾಗಿತ್ತು, ಯಾವುದೋ ಒಂದು ಸಣ್ಣ ಒಂದು ಪ್ರಾಬ್ಲಮ್ಗಳೆಲ್ಲ ಆಗಲಿಲ್ಲ. ಬಟ್ ಈ ಸಿನಿಮಾ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ನಮ್ಗೆ ತುಂಬ ಖುಷಿ. ಯಾಕಂದರೆ ಥಿಯೇಟ್ರದ್ದು ಯಾವುದೋ ಸಮಸ್ಯೆಗಳಿರಲ್ಲ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಅವ್ರ ಒಂದು ರೀಚ್ ಇದೆ. 100% ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಒಳ್ಳೆ ಹೆಸರನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತಂದು ಕೊಡಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ. ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ಬಲರಾಮನ ದಿನಗಳ ಸಿನಿಮಾಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಡೇಟ್ ಮರಿಬೇಡಿ, ಇದೇ ಜೂನ್ 26 ನಿಮ್ಮ ಮುಂದೆ ಬರ್ತಿದ್ದೀವಿ. ದಯವಿಟ್ಟು ಹರಿಸಿ ಹಾರೈಸಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ಇದು ವಿನೋದ್ ಪ್ರಭಾಕರ್ ಸರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.